ಮದುವೆಯಾದ ನಂತರವೂ ನಾನು ನನ್ನ ಹಳೆಯ ಪ್ರೇಮಿಯನ್ನು ಭೇಟಿಯಾಗಲು ಹೋದೆ. ಆದರೆ ತಪ್ಪತಸ್ಥೆ ಭಾವನೆ ನನ್ನನ್ನು ಕಾಡುತ್ತಿತ್ತು. ಮದುವೆಯ ನಂತರ ಹುಡುಗಿಯರ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಎನ್ನುವುದು ನಿಜ. ಯಾಕೆಂದರೆ ಮನೆಯ ಜವಾಬ್ದಾರಿಯು ಜೊತೆಗೆ ಗಂಡನಿಗೂ ಸಮಯ ಕೊಡಬೇಕು. ಇದು ದಾಂಪತ್ಯಗಳ ನಡುವೆಯೂ ಆಗಬೇಕು. ಏಕೆಂದರೆ ಪತಿ ಪತ್ನಿಯರ ನಡುವಿನ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಪರಸ್ಪರ ಜವಾಬ್ದಾರಿಯನ್ನು ಆಧರಿಸಿದೆ. ನನಗೂ ಹಾಗೆಯೇ ಆಗಿತ್ತು. ನಾನು ಓರ್ವ ಉತ್ತಮ ವ್ಯಕ್ತಿಯನ್ನು ಮದುವೆಯಾಗಿದ್ದೇನೆ. ನಾವಿಬ್ಬರೂ ಒಟ್ಟಿಗೆ ತುಂಬ ಸಂತೋಷವಾಗಿದ್ದೆವು. ನಮ್ಮ ದಾಂಪತ್ಯ ಜೀವನವು ಚೆನ್ನಾಗಿ ಸಾಗುತ್ತಿತ್ತು. ಆದರೆ ನಾನು ಸಾಮಾಜಿಕ ಮಾಧ್ಯಮದಲ್ಲಿ ನನ್ನ ಮಾಜಿ ಪ್ರಿಯತಮನನ್ನು ಕಂಡೊಡನೆ ಎಲ್ಲವೂ ಬದಲಾಯಿತು. ಆತನನ್ನು ಭೇಟಿಯಾಗಲು ಹೋದೆ. ಅವನನ್ನು ನೋಡಿದ ನನಗೆ ಅವನೊಂದಿಗೆ ಮಾತನಾಡದೆ ಇರಲಾಗಲಿಲ್ಲ. ನಾವಿಬ್ಬರು ತುಂಬ ಮಾತನಾಡಿದ್ದು ಮಾತ್ರವಲ್ಲದೆ ಆತನನ್ನು ಭೇಟಿಯಾಗಲು ಕಾಫಿ ಹೌಸ್ಗೆ ಹೋದೆ. ಆದರೆ ಇದೆಲ್ಲವೂ ನನಗೆ ಸುಲಭವಾಗಿರಲಿಲ್ಲ. ವಿವಾಹಿತಳಾಗಿ ನಿಮ್ಮ ಮಾಜಿ ಪ್ರಿಯತಮವನ್ನು ಭೇಟಿಯಾಗುವುದು ನಿಮ್ಮ ಪತಿಗೆ ಮೋಸ ಮಾಡಿದಂತೆ. ಆದರೆ ನನ್ನ ಹೃದಯವು ನನ್ನ ಮಾಜಿಯನ್ನು ಭೇಟಿಯಾಗಲು ನನಗೆ ಅವಕಾಶ ಮಾಡಿಕೊಟ್ಟದಂತೂ ನಿಜ. ಆದರೆ ಕೆಲವು ವಿಷಯಗಳು ತಿಳಿದಿದ್ದರೆ ನಾನು ಅಂತಹ ತಪ್ಪನ್ನು ಎಂದಿಗೂ ಮಾಡುತ್ತಿರಲಿಲ್ಲ. ನಾನು ನನ್ನ ಮಾಜಿಯನ್ನು ಭೇಟಿಯಾಗಲು ನಿರ್ಧರಿಸಿದಾಗ ನನ್ನ ಮನಸ್ಸಿನಲ್ಲಿ ಚಿಟ್ಟೆಗಳು ಹಾರುತ್ತಿದ್ದವು. ನಾವಿಬ್ಬರು ಪರಸ್ಪರ ತಿಳುವಳಿಕೆಯಿಂದ ಬೇರ್ಪಡಿರುವುದೇ ಇದಕ್ಕೆ ಕಾರಣ. ನಾವಿಬ್ಬರು ಜೀವನದ ಬಗ್ಗೆ ನಿರೀಕ್ಷೆಗಳನ್ನು ಹೊಂದಿದ್ದೆವು. ಇದರಿಂದಾಗಿ ನಾವಿಬ್ಬರು ಬೇರೆಯಾಗಬೇಕಾಯಿತು. ಇದರ ಹೊರತಾಗಿಯೂ ನಾನು ಅವನನ್ನು ಒಮ್ಮೆ ನೋಡಲು ಉತ್ಸುಕನಾಗಿದ್ದೇನೆ. ಆದರೆ ಗಂಡನಿದ್ದರೂ ನನ್ನ ಮಾಜಿಯನ್ನು ಭೇಟಿಯಾಗುತ್ತಿದ್ದೇನೆ ಎಂಬ ಆತಂಕವು ನನಗಿತ್ತು. ಇದಕ್ಕೆ ಕಾರಣ ಜನರ ದೃಷ್ಟಿಯಲ್ಲಿ ಪತಿಗೆ ಮೋಸ ಮಾಡದಂತಾಗುತ್ತಿತ್ತು. ತಪ್ಪಸ್ಥಿತ ಭಾವನೆ. ನಾನು ನನ್ನ ಮಾಜಿ ಭೇಟಿಯಾದಾಗ ಎಲ್ಲೋ ಅಪರಾಧಿ ಎಂಬ ಭಾವನೆ ನನ್ನಲ್ಲಿತ್ತು. ಅದಕ್ಕೆ ಕಾರಣ ನಾನು ಒಮ್ಮೆ ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ. ಗಂಡನ ಬಳಿ ಹೇಳೋಣ ಎಂದುಕೊಂಡಿದ್ದೇನಾದರೂ ಸತ್ಯ ತಿಳಿದರೆ ನಮ್ಮ ಸಂಬಂಧವು ಶಾಶ್ವತವಾಗಿ ಹಾಳಾಗಬಹುದೆಂಬ ಭಯ ನನ್ನಲ್ಲಿತ್ತು. ನಾನು ಮಾಜಿಯನ್ನು ಭೇಟಿಯಾಗಲು ಬಂದಾಗ ಆತ ಮೊದಲಿಗಿಂತ ಹೆಚ್ಚು ಆಕರ್ಷಕವಾಗಿ ಮತ್ತು ಸುಂದರವಾಗಿ ಕಾಣುವುದನ್ನು ನಾನು ಗಮನಿಸಿದೆ. ಆತ ತನ್ನ ಅಭ್ಯಾಸಗಳನ್ನು ಸಹ ಸುಧಾರಿಸಿಕೊಂಡಿದ್ದ. ನಾನು ಅವನೊಂದಿಗೆ ಇಲ್ಲದಿರುವುದಕ್ಕೆ ಪಶ್ಚಾತ್ತಾಪ ಪಡುವುದಕ್ಕೆ ಇದು ಒಂದು ಕಾರಣವಾಗಿದೆ. ನನ್ನ ವೈವಾಹಿಕ ಜೀವನದಲ್ಲಿ ನಾನು ಸಂತೋಷವಾಗಿದ್ದರೂ ನಾನು ಅವನನ್ನು ಭೇಟಿಯಾಗುವುದನ್ನು ಆನಂದಿಸಲಾರಂಭಿಸಿದೆ. ಈ ಸಮಯದಲ್ಲಿ ನಾವು ಅನೇಕ ಹಳೆಯ ವಿಷಯಗಳನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕಿದೆವು. ಅವನೊಂದಿಗೆ ಡೇಟ್ ಮುಗಿದು ಮನೆಗೆ ಹಿಂದಿರುಗಿದಾಗ ನಾನು ಭಾವನಾತ್ಮಕವಾಗಿ ನನ್ನ ಸಂಗಾತಿಗೆ ಮೋಸ ಮಾಡಿದ್ದೇನೆ ಎಂದು ನಾನು ಅರಿತುಕೊಂಡೆ. ನನ್ನನ್ನೇ ದೂಷಿಸುತ್ತದೆ. 5 ವರ್ಷಗಳ ಹಿಂದೆ ನನ್ನ ಸ್ವಂತ ಇಚ್ಛೆಯಿಂದ ನಾನು ಬಿಟ್ಟುಕೊಟ್ಟ ವಿಷಯಗಳಿಗಾಗಿ ನಾನು ಈಗ ಕಣ್ಣೀರು ಹಾಕುತ್ತಿದ್ದೆ. ನನಗೂ ಸ್ವಲ್ಪ ಅಸೂಯೆಯಾಗುತ್ತಿತ್ತು. ಏಕೆಂದರೆ ಈಗ ಅವನ ಜೀವನದಲ್ಲಿ ಬೇರೆ ಯಾಕೆ ಬಂದಿದ್ದಾಳೆ. ಅವನು ಅವಳೊಂದಿಗೆ ತುಂಬ ಸಂತೋಷವಾಗಿದ್ದನು. ನಾವು ಒಮ್ಮೆ ಒಟ್ಟಿಗೆ ಕಳೆದಿದ್ದ ಅದೇ ಕ್ಷಣಗಳನ್ನು ಅವನು ಅವಳೊಂದಿಗೆ ಕಳೆಯುತ್ತಿದ್ದನು. ಗಂಡನಿಗೆ ಎಲ್ಲವನ್ನು ತಿಳಿಸಿದೆ. ನಾನು ನನ್ನ ಗಂಡನ ಬಳಿ ಎಲ್ಲವನ್ನೂ ಹೇಳಿದ್ದೇನೆ. ಅವನ ಮುಖದಲ್ಲಿ ನಗು ಇತ್ತು. ಏಕೆಂದರೆ ನಾನು ಮಾಜಿಯನ್ನು ಭೇಟಿಯಾದ ನಂತರ ಮನೆಗೆ ಮರಳಿದೆ. ಅವರು ನನ್ನನ್ನು ಬೆಂಬಲಿಸಿದರು ಮತ್ತು ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ನನಗೆ ಅರ್ಥವಾಯಿತು. ನನ್ನ ಮಾಜಿ ಭೇಟಿಯ ನಂತರವೂ ನನ್ನ ಜೀವನದಲ್ಲಿ ಏನೂ ಬದಲಾಗಲಿಲ್ಲ ಎನ್ನುವುದೇ ಖುಷಿ. ಆದರೆ ನೀವು ಅಂತಹ ತಪ್ಪು ಮಾಡಬೇಡಿ. ಬಹುಶಃ ಮಾಜಿ ಜೊತೆಗಿನ ಒಂದು ಭೇಟಿಯ ನಿಮ್ಮ ದಾಂಪತ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು. ಇದು ನಿಮಗೆ ಕಥೆ ಅರ್ಥವಾಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ.